ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಇವತ್ತೊಂದು ವಿಡಿಯೋ ಗುರುವಾಣಿ ಏನು ತಿಳಿಸ್ತಾರೆ ನೋಡೋಣ. ಹೇಗಿರಬೇಕು ಅಂತ ಅಂತಾರೆ ನೋಡೋಣ ಗುರುಗಳು ಅಲ್ಲ. ನೋಡೋಣ ಒಂದು ಯಾವುದೋ ಒಂದು ತೆಗೆನ ಮ್ಯಾಜಿಕ್ ಬುಕ್ಕಿಂದ ಯಾವಾಗ ಬರ್ತೈತಿ, ನಾವೆಲ್ಲಿ ಇದ್ದೀವಿ, ಯಾವುದ್ರಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ತಿಳಿಸ್ತಾರಂತ ನೋಡೋಣ. ಸಣ್ಣದಾಗಿ ಏನು ಬಂತು. ಮನಃಶಾಂತಿ ಎನ್ನುವುದು ಪ್ರತ್ಯೇಕವಾಗಿ ಇಲ್ಲ. ನಮ್ಮ ವಾದೋಪವಾದಗಳು, ಅಪನಂಬಿಕೆಗಳು, ಅನುಮಾನಗಳು ಇಂಥವು ಇಲ್ಲವಾದಾಗ ಉಳಿಯುವುದೇ ಮನಃಶಾಂತಿ. ಏನು ಹೇಳ್ತಾರೆ ನೋಡ್ರಿ. ಮನಃಶಾಂತಿ ಎನ್ನುವುದು ಪ್ರತ್ಯೇಕವಾಗಿಲ್ಲ, ಬೇರೆ ಆಗಿಲ್ಲ ಅಂತ ತಿಳಿಸ್ತಾರ. ನಮ್ಮ ವಾದೋಪವಾದಗಳು, ಅಪನಂಬಿಕೆ, ಅನುಮಾನ ಇವೆಲ್ಲ ಇಂಥವು ಇಲ್ಲವಾದಾಗ ಉಳಿಯುತ್ತದ, ಇಲ್ಲದಾಗ ಉಳಿಯೋದೇ ಅದು ಮನಃಶಾಂತಿ. ಹೌದಾ? ಎಸ್. ಸಹಜವಾಗಿಯೇ ನಮಗೆ ಮನಃಶಾಂತಿ ಎನ್ನುವುದು ಇರುತ್ತದೆ. ಅದು ಮನಃಶಾಂತಿ ಅನ್ನೋದು ಸಹಜವಾಗಿ ಇದ್ದೇ ಇರ್ತೈತಿ. ಆದರೆ ಈ ಜೀವನ ಪ್ರಯಾಣದಲ್ಲಿ, ಸಂಸಾರದಲ್ಲಿ, ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ನಾವು ಎಷ್ಟೋ ಕಷ್ಟಗಳಲ್ಲಿ ಸಿಲುಕಿದ್ದೇವೆ ಎಂದು ಭಾವಿಸುತ್ತಾ ಇರುತ್ತೇವೆ. ಭಾವಿಸ್ತೀವಲ್ಲ, ಸಿಕ್ಕಾಕೊಂಡಿರ್ತೀವಲ್ಲ ಸಂಸಾರದಲ್ಲಿ, ಉದ್ಯೋಗದಲ್ಲಿ, ಮತ್ತು ಇದ್ರಾಗ ವ್ಯಾಪಾರದಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಿ. ಸಿಲುಕಿದ್ದೇವೆ ಅಂತ ಅನಿಸ್ತೈತಿ. ಇದರಿಂದಾಗಿ ಮನಃಶಾಂತಿಯನ್ನು ಕಳೆದುಕೊಳ್ಳೋದಕ್ಕೆ ಕಾರಣ ಆ ಕಷ್ಟಗಳು ಅಥವಾ ಆ ವ್ಯಕ್ತಿಗಳು ಎಂದು ಭಾವಿಸ್ತಾ ಇರ್ತೇವೆ. ಮನಃಶಾಂತಿ ಸಿಕ್ಕಿಲ್ಲ ಅಂತ ಅಂತಿರ್ತೀವಲ್ಲ. ಮನಃಶಾಂತಿನಾಗ ಏನು ಯಾವಾಗಲೂ ವ್ಯಾಪಾರ, ಬಿಸ್ನೆಸ್, ಸಂಸಾರ ಇದೈತಿ, ಇದ್ರೊಳಗೆ ಇಂಥದ ಮನಃಶಾಂತಿನೇ ಇಲ್ಲಾರ್ದಂಗೆ ಆಗ್ಯದ ಅಂತೇಳಿ ಅಂತ ಇರ್ತೀವಿ ನಾವು. ಅದು ಇದ್ದಿದ್ದು ಖರೇನೇ ಇಲ್ಲ. ಇವೆಲ್ಲ ಸಂಸಾರ ಮಾಡಿ ತಾಪತ್ರಯಗಳು ಇರೋದ್ರಿಂದ ಮನಃಶಾಂತಿ ಅನಿಸಲ್ಲ. ಶಾಂತವಾಗಿ ಇರಬೇಕು ಅಂದ್ರೆ ಏನು ಇರಬಾರ್ದು, ಜವಾಬ್ದಾರಿಗಳು ಇರಬಾರ್ದು ಅಂತ ಅನಿಸ್ತೈತೆ. ಆ ಕೆಲಸ ಇದ್ದ ಮೇಲೆ ಭಾಳ ರಿಸ್ಕ್ ಮಾಡ್ಕೊಂಡಿವಿ ಅಂದಮೇಲೆ, ಸಂಸಾರ ಅದಂದ್ರೆ, ವ್ಯಾಪಾರ ಅದಂದ್ಮೇಲೆ ಹೈರಾಣ ಆಗ್ತದ ಅಂದಮೇಲೆ, ಮತ್ತು ರಿಸ್ಕ್, ಒತ್ತಡ, ಶಾಂತಿ ಇರ್ತೈತೇನು? ಇರುವುದಿಲ್ಲ. ಆದರೂ ಕೂಡ ಗುರುಗಳು ಏನು ತಿಳಿಸ್ತಾರೆ ನೋಡ್ರಿ, ಸಿದ್ಧಿ ಎಂದು ಭಾವಿಸ್ತಾ ಇರ್ತೀವಿ. ಇದರಿಂದಾಗಿ ಮನಃಶಾಂತಿಯನ್ನು ಕಳೆದುಕೊಳ್ಳೋದಕ್ಕೆ ಕಾರಣ ಅಂತ ಹೇಳ್ತಾರೆ. ಆದರೆ ಮನಃಶಾಂತಿಯನ್ನು ಕಳೆದುಕೊಳ್ಳುವುದಕ್ಕೆ ನಿಜವಾದ ಕಾರಣವೇನೆಂದರೆ, ಇವೆಲ್ಲ ಅಲ್ಲ ಅಂತ ಕಾರಣ. ಸಂಸಾರದಾಗ ಬಿದ್ದೀವಿ, ಒತ್ತಡ ಐತಿ, ಹೈರಾಣದ, ಕಷ್ಟದ, ಇವು ಶಾಂತಿ ಇರ್ಲಕ್ಕ ಕಾರಣ ಅಲ್ಲ ಅಂತ ಹೇಳ್ತಾರೆ ನೋಡ್ರಿ ಗುರುಗಳು. ನಾವೇನು ಅಂದ್ಕೊಂಡೀವಿ, ಇದೇ ಕಾರಣಪ್ಪ, ಶಾಂತವಾಗಿ ಇರ್ಲಕ್ಕೆ ಬಿಡೋದಿಲ್ಲ ಈ ಮನೆ ಸಂಸಾರ ಗೊಂದಲ ಅಂತ ಅನ್ಕೋತೀವಲ್ಲ. ಇದು ಅಲ್ಲಂತ. ಮತ್ತೇನು ಕಳೆದುಕೊಳ್ಳೋದಕ್ಕೆ ನಿಜವಾದ ಕಾರಣವೇನೆಂದರೆ, ಕಾರಣ ಏನಂತಂದ್ರೆ ಅಗತ್ಯಕ್ಕೆ ಮೀರಿ ನಿಜ ಈಗ ಗೊತ್ತಾಗ್ಲಿಕ್ಕತ್ತು. ಅಗತ್ಯಕ್ಕೆ ಮೀರಿ ವಾದೋಪವಾದಗಳಿಗೆ ಇಳಿಯುವುದು. ವಾದ ಮಾಡ್ಬೇಕಾದ್ರೆ ಒಂದೆರಡು ಮಾತಾಡಿಬಿಟ್ಟೇವು ಅಂದ್ರೆ ಅಲ್ಲಿಗೆ ಮನಃಶಾಂತಿ ಇರ್ತೈತಿ. ಅವರೊಂದು ಅನ್ನೋದು, ನಾವೊಂದು ಅನ್ನೋದು, ಕರಹುಷ ಮಾಡಕ್ಕೆ ನಿಂದ್ರೋದು. ಹಾಗ್ಯಾಕಂದ್ರೆ ನಾ ಅಂದಿದ್ದೇನೋ, ನಾ ಆಡಿದ್ದೇನೋ ಅಂತ ಹೇಳಿ ಸರ್ ವಾದ ಮಾಡ್ತೀವಿ ನೋಡು. ಆವಾಗ ಮನಃಶಾಂತಿ ಸುಮ್ಮನೆ ಒಂದು ಯಾಕೋ ಅಂದಾರ ಬಿಡತ್ತೇವೆ, ಸುಮ್ಮನೆ ಅದೇ ಅಂದ್ರೆ ಸ್ವಲ್ಪ ಮನಃಶಾಂತಿ ಇರ್ತೈತಿ ಅಲ್ಲ. ಅನಿಸ್ತೈತಿ. ಆಮೇಲೆ ಅದರಿಂದ ನಾವು ಬಗೆಹರಿಸಕ್ಕೆ ಹೋಗೋದು, ವಾದ ಮಾಡೋದು ಮಾಡಿದೆ ಅಂದ್ರೆ ಅಲ್ಲಿ ಮನಃಶಾಂತಿ ಕಳ್ಕೊತೀವಿ. ಹೆಚ್ಚು ಚರ್ಚೆ ಮಾಡಿದ್ರೆ ಮನಃಶಾಂತಿ ಹೋಗ್ತಾವೆ, ಇಳಿಯುವುದು. ಏನದು ಊಹಾಜನಿತವಾದ ಅಪನಂಬಿಕೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳುವುದು, ಅನುಮಾನಗಳನ್ನು ಬೆಳೆಸಿಕೊಳ್ಳುವುದೇ ಆಗಿದೆ. ಅನುಮಾನವಾಗಿ ನೋಡುವುದು. ಈ ಪರಿಸ್ಥಿತಿ ತಕ್ಕನಂಗೆ ಎಷ್ಟು ಬರ್ತದಲ್ಲ, ಕೆಲಸ ಮಾಡಿದ್ರೆ ಅಷ್ಟು ಆಗೋದಿಲ್ಲೇನೋ ಅನ್ಕೋತೀನಿ, ಶಾಂತವಾಗಿ ಇರ್ತದೆ ಅಂತ ಅನ್ಕೋತೀನಿ. ಯಾಕಂದರೆ ಇವಾಗ ಒಂದು ವ್ಯಾಪಾರ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ವ್ಯಾಪಾರ ಮಾಡ್ತಾಯಿದ್ದೀನಿ, ಒಂದು ವ್ಯಾಪಾರ ಅದಂತ ತಿಳ್ಕೊಂಡು ವ್ಯಾಪಾರ ಮಾಡ್ತದೆ. ಎಷ್ಟು ಬರ್ತದೆ, ಎಷ್ಟು ಆಗ್ತದೆ ವ್ಯಾಪಾರ, ಅಷ್ಟು ಆಗಲಿ ಅಂತ ಅಂದ್ಕೊಂಡೆ ಅಂದ್ರೆ ಆರಾಮ, ಹೌದಿಲ್ಲ? ಇಲ್ಲೇ ಒಂದು ಸಣ್ಣ ಉದಾಹರಣೆ ಸಿಕ್ಕತ್ತೆ ನೋಡ್ರಿ. ಒತ್ತಡ ಮಾಡ್ಕೊಳಕ್ಕೆ ಶಾಂತಿ ಇಲ್ಲ ಅನ್ನೋದಕ್ಕೆ ಏನಂತಂದ್ರೆ, ಸಣ್ಣ ಉದಾಹರಣೆ ಈಗ ನನಗೆ ಅನಿಸಿದ್ದು, ಒಂದು ವ್ಯಾಪಾರ ಐತಿ, ಸಂಸಾರ ಐತಿ. ಸಂಸಾರಕ್ಕೆ ಎಷ್ಟು ಮನೆ ಮಕ್ಕಳ ಜೋಡಿ ಪ್ರೀತಿ ಬಾಂಧವ್ಯದಿಂದ ಇದ್ದೇವಂದ್ರೆ ಆರಾಮಾಗಿರ್ತೀವಿ ಅಂತ ಅನ್ಕೋತೀನಿ. ಹೆಚ್ಚಿನ ಅಪೇಕ್ಷೆ ಪಟ್ಟೇವಂದ್ರೆ ಮಕ್ಕಳು ಇಂಥದ್ದೇ ನೌಕರಿ ತೊಗೋಬೇಕು, ಗಂಡ ನಾ ಹೇಳ್ದಂಗೆ ಕೇಳಬೇಕು, ನನಗಿಂಥದ್ದೇ ಮನೆ ಬೇಕು, ನನಗಿಷ್ಟೇ ಬಂಗಾರ ಬೇಕು ಅಂದಾಗ ಏನಾಗ್ತದ, ಅಶಾಂತಿ ಆಗ್ತದ. ಇದ್ದಷ್ಟ್ರಾಗ ಸರಳ ಮಾಡ್ಕೊಂಡು ಸ್ವೀಕಾರ ಮಾಡ್ಕೊಂಡು ಶಾಂತವಾಗಿರ್ಬೋದು.
ಗುರುಗಳು ಹೇಳ್ದಂಗೆ ಈ ಪ್ರಾಪಂಚಿಕ ಜೀವನದಲ್ಲಿ ಇರೋದೆಲ್ಲ ಒತ್ತಡಕ್ಕೆ ಶಾಂತಿ ಕೆಡಿಸಲ್ಲವು. ನಾ ಹೆಚ್ಚಿಗೆ ಏನು ಮಾಡ್ಕೊತೀನಲ್ಲ, ಹೆಚ್ಚಿಗೆ ಬೇಕು ಅಪೇಕ್ಷೆ ಏನು ಇರ್ತದಲ್ಲ, ಅಲ್ಲಿ ನನಗೆ ಶಾಂತಿ ಕೆಡ್ತದೆ. ಅಥವಾ ಒಂದು ಅಂಗಡಿ ಇರ್ತೈತಿ, ವ್ಯಾಪಾರ ಮಾಡ್ತಿರ್ತೀನಿ, ಎಷ್ಟು ವ್ಯಾಪಾರ ಆಗ್ತದೆ ಅಷ್ಟು ಓಕೆ ಅಂತ ಸುಮ್ಮನೆ ಇರಬೇಕಷ್ಟೇ. ನಾವು ಬಂದಷ್ಟೇ ಬರಲಿ, ಆದಷ್ಟು ವ್ಯಾಪಾರ ಆಗಲಿ ಅಂತೇಳಿ. ಅಯ್ಯೋ ಅಂಗಡಿ ಇಟ್ಟೆ ವ್ಯಾಪಾರ ಆಗಲ್ದು, ಅವ್ರ ಮುಂದೆ ಬೇರೆ ಅಂಗಡಿಗೆ ಹೋದ್ರು ನೋಡು, ನಮ್ಮ ಅಂಗಡಿಗೆ ಯಾಕೆ ಬರಲಾಗ್ಯಾರ, ಏನು ಕಡಿಮೆ ಆಗೈತಿ, ಕಡಿಮೆ ಕೊಡಾಕತ್ತೀವೇನು, ಹೆಚ್ಚು ಕೊಡಾಕತ್ತೀವೇನು, ನಮ್ಮೆಲ್ಲ ಎಲ್ಲ ಸಾಮಾನು ಅದಾವಿಲ್ಲ, ಇಂಥ ಎಲ್ಲ ಏನಾರು ಒತ್ತಡ ಅನವಶ್ಯವಾಗಿ ವಿಚಾರ ಮಾಡಕತ್ತೀವಂದ್ರೆ ಶಾಂತಿ ಕಳ್ಕೊತೀವಿ. ನಮ್ಮ ಅಂಗಡಿಯಾಗೆಲ್ಲ ಇರ್ತೈತಿ ಅಂದರೂ ಕೂಡ ಅಂಗಡಿಗೆ ಬರ್ದಿದ್ರೆ ವ್ಯಾಪಾರ, ಸಣ್ಣ ಉದಾಹರಣೆ ಹೇಳ್ತೀನಿ, ವ್ಯಾಪಾರಕ್ಕೆ ಬರ್ದಿದ್ರೆ ನಮ್ಮ ಅಂಗಡಿ ಮುಂದೆ ಬೇರೆ ಅಂಗಡಿಗೆ ಹೋದ್ರೆ ಅವಾಗ ಅಶಾಂತಿ ಆಗ್ತದೆ. ಅಶಾಂತಿ ಆಗೇ ಆಗ್ತದಿಲ್ಲ, ನಮ್ಮ ಅಂಗಡಿಗೆ ಹೋದ್ರೆ ಅಶಾಂತಿ ಆಗ್ತದೆ. ಆದ್ರೆ ತೊಗೋಬಾರ್ದು ಅಂತ ಗುರುಗಳು ಹೇಳ್ತಾರೆ, ಅಶಾಂತವಾಗಿ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಎಷ್ಟಾಗ್ತದೆ, ನಾ ಏನು ಮಾಡ್ಬೇಕು ಅವಾಗ, ಎಷ್ಟಾಗ್ತದೆ ಆಗಲಿ, ನನ್ನ ನಡೆ ಬರದ ನಮ್ಗೆ ಎಷ್ಟು ಬರಬೇಕಾಗುತ್ತೆ, ಭಗವಂತ ಎಷ್ಟು ಕೊಡಬೇಕಾಗ ಅಷ್ಟು ಕೊಡ್ತಾನೆ ಅಂತ ಅಂದ್ಕೊಂಡಾಗ ಆರಾಮಾಗಿ ಶಾಂತವಾಗಿರ್ತೀವಿ ಅಲ್ಲ, ಅನ್ಕೋತೇನೆ. ನಿಜ ಇದು. ಆವಾಗ ಶಾಂತವಾಗಿ ಇರ್ತೈತಿ ಮನುಷ್ಯ. ಆದ್ದರಿಂದ ಯಾವಾಗ ನಾವು ಆ ವಾದೋಪವಾದಗಳನ್ನು, ಅಪನಂಬಿಕೆಗಳನ್ನು, ಅನುಮಾನಗಳನ್ನು ಪಕ್ಕಕ್ಕಿಡುತ್ತೇವೋ ಆಗ ಪುನಃ ನಮ್ಮ ಹೇಳ ಏನೋ ತುಂಬ್ಕೋ. ಆದ್ದರಿಂದ ಯಾವಾಗ ನಾವು ವಾದ ಮಾಡೋದನ್ನು ನಿಲ್ಲಿಸ್ತೀವೋ, ನಂಬಿಕೆ ಇರೋದು ಅಪನಂಬಿಕೆ ಮಾಡೋದು ಏನೇನೋ ಇರ್ತದೆ, ನಾವೇ ಸಂಶಯ ಮಾಡ್ಕೊತೀವಿ, ಏನೇನೋ ಭಾವನೆಗಳು ಬೇರೆ 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 ವಿಚಾರಗಳು ಮಾಡ್ತೇವೆ, ಅನುಮಾನ ಮಾಡ್ಕೊತೀವಿ. ಇವೆಲ್ಲ ಪಕ್ಕಕ್ಕಿಟ್ಟಾಗ ಪುನಃ ನಮ್ಮ ನಮ್ಮ ಸಹಜ ಸಿದ್ಧವಾದ ಮನಃಶಾಂತಿಯನ್ನು ಹೊಂದಬಲ್ಲೆವು ಅಂತ ಹೇಳ್ತಾರೆ. ಆದ್ರೆ ಈ ಸಹಜ ಸ್ಥಿತಿ ಆಗಕ್ಕೆ ಸಿದ್ಧವಾಗಿರ್ಲಕ್ಕೆ, ಮನಃಶಾಂತಿ ಆಗ್ಲಿಕ್ಕೆ ಮನಸ್ಸೇ ಬಿಡುವುದಿಲ್ವೇ, ಏನೇನೋ ಆಲೋಚನೆಗಳು ಬರ್ತಾವೆ, ಏನೇನೋ ವಿಚಾರ ಬರ್ತವೆ, ಇದೆ ಅಪನಂಬಿಕೆ ಬರ್ತೈತಿ, ಚಿಂತೆ ಆಗ್ತಾವೆ, ಮತ್ತೇನೋ ಅನುಮಾನ ಭಾಳ ಮಾಡ್ತೀವಿ, ಅನುಮಾನ ಪಟ್ಕೊತೀವಿ. ಈ ಅನುಮಾನಗಳು, ಅಪನಂಬಿಕೆಗಳು ಏನು ಮಾಡ್ತಾವೆ, ನಮ್ಮ ಮನಃಶಾಂತಿ ಆಗಕ್ಕೆ ಬಿಡುವುದಿಲ್ಲ. ಅದೇ ಹೇಳಿದ್ಮೇಲೆ ಇವಾಗ ಸಣ್ಣ ಅಂಗಡಿ ಉದಾಹರಣೆ, ವ್ಯಾಪಾರ ಆಗ್ತದೆ ಅಂದ್ರೆ ಎಷ್ಟಾಗುತ್ತೆ ಅಷ್ಟು ಆಗಲಿ ಬಿಡು, ಏನಾಗ್ತದೆ ಆಗಲಿ, ನನಗೆ ಎಷ್ಟು ಹಣೆ ಬರ್ದ ನಮ್ಮ ದೇವ್ರು ಕೊಡಬೇಕಾಗ್ಯದ ಅಷ್ಟು ಕೊಡ್ತಾನೆ ಅಂದಾಗ ಆರಾಮಿರ್ತೀನಿ. ಇಡು, ಆರಾಮಾಗಿರ್ತೀನಿ. ಆದ್ರೆ ಇನ್ನೂ ಸ್ವಲ್ಪ ಹೆಚ್ಚಾಗಬೇಕಾಗಿತ್ತಲ್ಲ, ಯಾಕೆ ಇವತ್ತು ಕಡಿಮೆ ಐತಿ ವ್ಯಾಪಾರ, ವ್ಯಾಪಾರ ಆಗ್ತಾ ಇಲ್ಲಲ್ಲ, ಯಾರೋ ಬರ್ತಾ ಇಲ್ಲಲ್ಲ ಅಂತ ಅಂದ್ಕೊಂಡ್ರೆ ಮನಃಶಾಂತಿ ಹೋಗ್ತದೆ. ಎಷ್ಟಾಗುತ್ತಾಗಲಿ ಅಂದ್ರೆ ಶಾಂತಿ ಇರ್ತೈತಿ. ಇಷ್ಟೇ ಉದಾಹರಣೆ ಶಾಂತವಾಗಿರ್ಲಾಕ. ಈ ಸಂಸಾರದಾಗರು ಹಂಗನೆ, ಗಂಡ ಹೇಳಿದ ಮಾತು ಹೇಳಿದ ಮಾತೇ ಕೇಳಲಾಗ್ಯಾರ, ನಾವು ಹೇಳಿದೆ ಕೇಳೋದಿಲ್ಲ ಅನ್ನಂದ್ರೆ ಅಶಾಂತಿನೇ. ಯಾಕೆ ನಾವು ಹೇಳಿ ಯಾಕೆ ಮಾತು ಕೇಳ್ಬೇಕು? ಅವ್ರದ್ದೇ ಆದ ಬುದ್ಧಿ ಐತಿ, ಅವ್ರದ್ದೇ ಆದ ತಿಳುವಳಿಕೆ ಅದಾವ, ಜವಾಬ್ದಾರಿಗಳದಾವ, ಮಾಡ್ತಾರೆ. ನಾವೇ ಇದೀವಿ ಅದಕ್ಕೆಲ್ಲ ಸುಧಾರಣೆ ಮಾಡೋಕ್ಕೆ. ಅವಾಗ ಏನು ಮಾಡ್ತದೆ, ನಮಗೆ ಅಶಾಂತಿ ಆಗ್ತದೆ. ನಾ ಹೇಳಿದ್ದೆ ಮಾತೇ ಕೇಳಲ್ಲ, ಅದಕ್ಕೆ ಹಿಂಗಾಯ್ತು, ಅದಕ್ಕೆ ಹಂಗಾಯ್ತು. ಕಂಪ್ಯಾರಿಸನ್ ಮಾಡಿ ನಾ ಮಾಡಿದ ಚಲೋ ಆಗ್ತಿತ್ತು, ನೀವು ಹಿಂಗೆ ಹೇಳಿದ್ದು ಕೇಳಿಲ್ಲ, ಅದಕ್ಕಾಗಿ ಅಶಾಂತಿ ಮಾಡ್ಕೊತೀವಿ ನಾವು. ಎಷ್ಟು ನೋಡ್ರಿ, ಆರಾಮ್ಸೆ ಆಗಿ ನಾವು ಅವ್ರನ್ನ ಕೈ ಚೆಲ್ಲಿ ಬಿಟ್ಟೇವಂದ್ರೆ, ಅವರೇ ಮಾಡಿಬಿಡು ಅಂತ ಬಿಟ್ಟೇವಂದ್ರೆ ಭಾಳ ಆರಾಮಾಗಿರ್ತೈತಿ. ಜವಾಬ್ದಾರಿ ಕಮ್ಮಿ ಆದಾಗ ಭಾರ ನೋಡ್ರಿ, ಒಂದು ಕಟ್ಟಿಗೆ ಭಾರ ಹೊತ್ಕೊಂಡಾಗ ಅದರಲ್ಲಿ ಒಂದು 4 ಕಟ್ಟಿಗೆ ತೆಗೆದ್ರೆ ಭಾರ ಇಳಿಸ್ತಾವೆ, ಭಾರ ಕಡಿಮೆ ಆಗ್ತದಿಲ್ಲ. ಒಂದು ಸ್ವಲ್ಪ ಭಾರ ಒಂದು ಬುಟ್ಟಿ ಒಳಗೆ ಒಂದು ಏನೋ ಹೊತ್ಕೊಂಡಿವತ್ತು ತಿಳ್ಕೊಡ್ರಿ, ಅದು ಹಣ್ಣುಗಳು ತುಂಬ್ಕೊಂಡಿದ್ದೀವಿ, ಸ್ವಲ್ಪ ಹಣ್ಣುಗಳನ್ನು ಸ್ವಲ್ಪ ಇಳಿಸಿದ್ರೆ ಸ್ವಲ್ಪ ಭಾರ ಕಡಿಮೆ ಆಯ್ತಂದ್ರೆ ನಮಗೇನು ಅನ್ನಿಸ್ತದ, ಹಗುರ ಅನ್ನಿಸ್ತದಲ್ಲ. ಹಂಗೆ ಈ ಮನೆಯಾಗಿರೋ ಜವಾಬ್ದಾರಿಗಳು ನನಗೆ ಭಾಳ ಇದು ಖುಷಿ ಕೊಡ್ತೈತಿ. ಒಂದೊಂದು ಕೂಡ ಬಿಟ್ಟಾಗ ಎಲ್ಲ ನಾನೇ ಮಾಡ್ತೀನಿ ಅಂದಾಗ ಒಜ್ಜಾಗ್ತದೆ, ಭಾರ ಆಗ್ತದೆ, ಜವಾಬ್ದಾರಿ ತೊಗೊಂಡೆ ಅಂದ್ರೆ ಭಾರ ಆಗ್ತದೆ, ಹಿಂಸೆ ಆಗ್ತದೆ, ಅಶಾಂತಿ ಆಗ್ತದೆ. ಈಗ ನಾನು ಅನ್ಕೋತೀನಿ ಒಂದೊಂದು ಹೌದು, ನೀವೇ ಶಾಣೆ ನೀವು ಕೂಡ ಮಾಡಿರಿ. ಹಾಲಿನ ಬಿಲ್ಲು ನಾನೇ ಕೊಡಬೇಕು, ಕರೆಂಟ್ ಬಿಲ್ಲು ನಾನೇ ಕಟ್ಟಬೇಕು, ಬ್ಯಾಂಕಿಗೂ ನಾನೇ ಹೋಗಬೇಕು, ಮತ್ತು ನಿಮಗೇನು ಗೊತ್ತಾಗಲ್ಲ ಅಂತ ಎಲ್ಲ ವಸ್ತು ನಾನೇ ಮಾಡಕತ್ತಂದ್ರೆ ಹೈರಾಣ ಆಗ್ತದೆ, ಒಜ್ಜು ಹೋಗ್ತದೆ. ಅವಾಗ ಅನ್ಬೇಕು, ನಾನು ಮಾಡ್ತೀನಿ ಬಿಡು ಅದು, ಕೇಬಲ್ ಬಿಲ್ ಕಟ್ಟು, ಇವೆಲ್ಲ ಕಷ್ಟ. ನಾನು 1000 ರೂಪಾಯಿ ಕೊಟ್ಟು 10,000 ರೂಪಾಯಿ ಕೊಟ್ಟು ಮನೆ ನಡೆಸಂದ್ರೆ 10,000 ರೂಪಾಯಿಗೆ 11,000 ರೂಪಾಯಿ ಖರ್ಚಾಗ್ತಾವೆ. ಆದ್ರೆ ಅವು ನೀವೇ ಮಾಡಿರಿ ಅಂತ ಬಿಟ್ಟೇವಂದ್ರೆ ಭಾಳ ಆರಾಮಾಗಿರ್ತೀವಿ. ಇವನ್ನ 10,000ದಲ್ಲಿ ಹೆಂಗೆ ಮನೆ ಮಾಡಿ ನಡೆಸೋದು ಅಂಥೇಳಿ ಕಷ್ಟ ಆಗ್ತದೆ, ಅಶಾಂತಿ ಆಗ್ತದೆ. ಅದಕ್ಕೆ ಒಂದೊಂದು ಭಾರನೂ ಕೂಡ ಇಳಿಸ್ಕೊಂಡಾಗ ಭಾಳ ಅದ್ಭುತವಾಗಿರ್ತಾವೆ, ಭಾಳ ಖುಷಿ ಕೊಡ್ತಾವೆ. ಹಾಲಿನ ಬಿಲ್ ನಾನೇ ಕೊಡ್ತೀನಿ ತಗೋ, ಅವ್ನು ಭಾಳ ಮತ್ತೆ ನಮಗೆ ಕೇಳಾಕತ್ನಂದ್ರೆ, ಹಾಲಿನ ಬಿಲ್ ಕೇಳಾಕತ್ತಾರೆ, ರೊಕ್ಕ ಕೊಡ್ಬೇಕಾಗೈತ್ರಿ ಅಂದ್ರೆ ನಮಗೆ ಟೆನ್ಷನ್. ನಾಳೆಗೆ ಬಂದು ಹಾಲು ತೊಳಗೆ ಮತ್ತೆ ಕೇಳ್ತಾನಪ್ಪ, ನಮಗೆ ಏನು ಮಾಡೋದು, ರೊಕ್ಕ ಇಲ್ಲ, ಒಂದೊಂದು ಸಮಯದಾಗ ಇರಲ್ಲ, ಹಂಗೆ ಅನ್ನಿಸ್ತೈತಿ.
ಆವಾಗ ಅನ್ನಿಸ್ದಾಗ ಏನು ಅನ್ನಿಸ್ತದೆ, ಅಕಸ್ಮಾತ್ ಅವ್ರಿಗೆ ಕೇಳೋಣ, ನಾಳಿಂದ ನನಗೆ ಕೇಳಂತೇಳಿ ಅವ್ನಿಗೆ ಹಾಲಿನ ದುಡ್ಡು ನಿನಗೇನು ಕೇಳ್ಬೇಡ ಅಂತೇಳಿ ಅವ್ನಿಗೆ ನಮ್ಮ ಯಜಮಾನ ಕೊಡ್ತಾರಂತ ಹೇಳಿಬಿಡು ಅಂತೇಳಿ ಅಂದ್ರೆ ಅವತ್ತು ಅವ್ನಿಗೆ ಹೇಳಿದೆ ಅಂದ್ರೆ ಅವತ್ತು ನಮಗೆ ಮೈಂಡ್ ಫ್ರೆಶ್, ಎಣ್ಣೆ ಹಚ್ಚಿ ಸ್ನಾನ ಮಾಡ್ದಾಗ ಆಗ್ಬಿಡ್ತದೆ. ಆಯ್ತು ಬಿಡು ಅವ್ರು ಕೊಡ್ತಾರಂತಂದಾರ, ನಿಮ್ಮ ಅಕ್ಕಲ್ಗೆ ಕೇಳಪ್ಪ ನೀನು, ನಮ್ಗೆ ಗೊತ್ತಿಲ್ಲ ಅಂಕಲ್ ನಿನಗೆ ಕೊಡ್ತಾರಂತ ನಿನ್ನ ಜೋಡಿ ಮಾತಾಡ್ತಾರಂತ ಅಂದೇವು ಅಂದ್ರೆ ಎಷ್ಟು ಹಗ್ರ. ಅದಕ್ಕೆ ಇವು ಸಣ್ಣ ಪುಟ್ಟಗಳೆಲ್ಲ ನಮಗೆ ಭಾಳ ಹತ್ತವ. ಅವಶ್ಯಕ ಇದ್ದದ್ದು ಇಷ್ಟು ಮಾಡೋಣ, ಅನವಶ್ಯ ಇದ್ದದ್ದೆಲ್ಲ ಹೊತ್ಕೊಂಡು ಏನು ಮಾಡ್ತೀವಿ, ಭಾರ ಮಾಡ್ಕೊಂಡ್ಬಿಡ್ತೇವೆ. ಹಿಂಗೆ ಭಾರ ಮಾಡ್ಕೊಂಡು ಅಂತೀವಿ, ಮನಃಶಾಂತಿ ಕೆಡಿಸ್ಕೊತೇವೆ ಅಲ್ಲ. ಈ ಭಾರಗಳನ್ನು ಕಡಿಮೆ ಮಾಡಿಕೊಂಡು ಆಸೆ ಅಪೇಕ್ಷೆ ಇಟ್ಕೊಂಡು ಏನು ಮಾಡ್ತೀವಿ, ತೊಂದರೆ ಮಾಡ್ಕೊತೀವಿ, ಮನಃಶಾಂತಿ ಕೆಡಿಸ್ಕೊತೀವಿ. ಎಷ್ಟು ಬೇಕೋ ಅಷ್ಟು ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಆದಷ್ಟು ಒಂದು ಬಿಟ್ಟಾಗ ಭಾಳ ಆರಾಮ ಅನಿಸೈತಿ, ಭಾಳ ಆರಾಮ ಅನ್ನಿಸ್ತದೆ. ಒಂದೊಂದು ಬಿಡ್ಬೇಕು ನಾನು, ಎಲ್ಲ ನಾನೇ ಮಾಡ್ತೀನಿ ನಾನು ಅಂದು ಇಲ್ಲಿಗೆ ಬಂದಿದ್ದಾಯಿತು. ಅದಕ್ಕೆ ಇವಾಗ ನಾನು ಅಲ್ಲ ನೀವು ಅಂದ್ಕೊಂಡು ದಾಟಿ ಹೋಗ್ಬಿಡೋದು ಅಷ್ಟೇ. ಅವಾಗ ಎಷ್ಟು ಆರಾಮ ಇರ್ತದೆ. ಅದಕ್ಕೆ ಅಂತೀನಿ ನಾನು, 40 ವರ್ಷ ಜೀವನ ಮಾಡಿದ್ವಿ, ಖುಷಿನೇ ಕಾಣಿಸ್ಲಿಲ್ಲ, ಆನಂದನೇ ಕಾಣಿಸ್ಲಿಲ್ಲ, ಆನಂದವಾಗಿ ಇರಲೇ ಇಲ್ಲಲ್ಲ. ಇತ್ತೀಚೆಗೆ 4 ವರ್ಷದಾಗ ಈ ಧ್ಯಾನ, ಆನಾಪಾನಸತಿ ಧ್ಯಾನ ಗುರುಗಳು ದೊರಕಿದ ಮೇಲೆ, ಆನಾಪಾನಸತಿ ಧ್ಯಾನ ಸಿಕ್ಕ ಮೇಲೆ ಎಷ್ಟು ಆನಂದವಾಗಿ ಇರಕತ್ತೀವಲ್ಲ. ಯಾಕೆ? ಅದೇ ಗಂಡ, ಅದೇ ಮನೆ, ಅದೇ ರೊಕ್ಕ, ಎಲ್ಲ ಅದೇ ಸೇಮ್ ಟು ಸೇಮ್. ಮತ್ತೇನು ಕಷ್ಟಗಳೇನೇನು ಬರಲ್ಲ ಅಂದ್ರೇನು, ಹಂಗೆ ಕಷ್ಟಗಳು ಬರ್ತಾವೆ, ಎಲ್ಲ ಸಮಸ್ಯೆಗಳು ಬರ್ತಾವೆ, ಎಲ್ಲ ಮೊದಲಿದ್ದಂಗೆ ಐತಿ. ಆದರೂ ಕೂಡ ಇವಾಗ ಆರಾಮಾಗಿದ್ದೀವಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ಸರಳವಾಗಿ ಸ್ವೀಕಾರ ಮಾಡೋದನ್ನು ಕಲ್ತೀವಿ. ಅಲ್ಲಿಗೆ ನಾನು ಅನ್ನೋದನ್ನು ಬಿಟ್ಟೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮಾಡೋಕ್ಕಾಗಲ್ಲ, ನೀವೇ ಮಾಡಿರಿ ಅಂತ ಒಪ್ಪಿಸ್ಲಕತ್ತೀವಿ ಸ್ವಲ್ಪ. ಅವಾಗಲ್ಲ ಎಲ್ಲ ಅದೇ ಹೇಳಿದ್ನಲ್ಲ, ಅವಾಗೆಲ್ಲ ಎಲ್ಲ ಮನೆ ಎಲ್ಲ ಜವಾಬ್ದಾರಿಗಳನ್ನೆಲ್ಲ ನಾನೇ ಮಾಡಬೇಕು. ಅವಾಗ ನಾ ಮಾಡಿದ್ರೆ ಸರಿ ಅಂತ ಅನ್ನಿಸ್ತಿತ್ತು. ಇವಾಗ ಅವ್ರು ಮಾಡಿದ್ರು ಕೂಡ ಸರಿ ಅನ್ನಿಸ್ತದೆ. ನನ್ನ ಭಾರ ಕಳ್ಕೊಂಡಾಗ ನಾವು ಮನಃಶಾಂತಿ ಆಗ್ತದೆ, ನಿರ್ಲಿಪ್ತರಾಗ್ತೀವಿ. ಆವಾಗ ಆರಾಮಾಗಿ ಶರೀರಕ್ಕೂ ಆರಾಮ ಸಿಗ್ತದೆ, ಮೈಂಡಿಗೂ ರೆಸ್ಟ್ ಸಿಗ್ತದೆ, ಆರಾಮಾಗಿರ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಮಾಡಬೇಕು, ಇರೋದ್ರಲ್ಲಿನೇ ಆಸೆ ಅಪೇಕ್ಷೆಗಳನ್ನು ಕಡಿಮೆ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಭಾರನ ಇಳಿಸ್ಕೊಂಡು ಮನಃಶಾಂತಿ ತಗೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲ. ಇಷ್ಟು ಮಾಡಿದ್ರೆ ಮನಃಶಾಂತಿ ಸಿಗ್ತದೆ. ಕಮೆಂಟ್ ಹಾಕಿರಿ ನೋಡೋಣ. ನಿಜ ಏನು, ನಾನು ಈ ಥರ ಮಾಡ್ತಾಯಿದ್ದೀನಿ, ನಾನು ಶಾಂತವಾಗಿದ್ದೀನಿ, ಶಾಂತ ಅನ್ನಿಸ್ತದೆ ನನಗೆ. ಆಯ್ತು ಬಿಡು ಅಂತ ಅನ್ನಿಸ್ತೈತಿ. ಸರಳ ಸ್ವೀಕಾರ ಮಾಡ್ಕೊತೀನಿ ಎಲ್ಲನೂ ಕೂಡ. ನಿಮಗೆ ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ನಿಸ್ತೈತಿ ಕಮೆಂಟ್ ಮಾಡಿರಿ. ನೀವು ಯಾವ ಥರ, ನೀವು ಶಾಂತವಾಗಿರ್ಲಕ್ಕ ಏನು ಮಾಡ್ತೀರಿ ಅಂತ ಟೈಪ್ ಮಾಡಿರಿ, ಮೆಸೇಜ್ ಹಾಕಿರಿ. ನಾನು ಶಾಂತವಾಗಿರ್ಬೇಕಾದ್ರೆ ನಾನು ಒಂದೊಂದು ಬಿಟ್ಟಾಗ ಶಾಂತವಾಗಿದ್ದೀನಿ, ಜವಾಬ್ದಾರಿನ ಕಳ್ಕೊಂಡಾಗ ಶಾಂತವಾಗಿದ್ದೀನಿ ಅಂತ ನನ್ನ ಅನಿಸಿಕೆ ಅಲ್ಲ. ನಾನು ಹಂಗೆ ಮಾಡಿದ್ದೀನಿ ಕೂಡ. ತುಂಬ ಜವಾಬ್ದಾರಿ ಹೊತ್ಕೊಂಡ್ರು ಭಾಳ ಅವರು ಶಾಣೆದಾರ ಮಾಡ್ತಾರೆ ಬಿಡು ಅಂತ ನನ್ನ ಕೈ ಚೆಲ್ಲಿ ಬಿಟ್ಟಾಗ ನನಗೆ ಆರಾಮ ಅನಿಸೈತಿ. ನಿಮಗೆ ಯಾವ ಥರ ಆರಾಮ ಅನಿಸಿದೆ ಅಂತ ಹೇಳ್ತೀರೇನು? ಕಮೆಂಟ್ ಮಾಡಿರಿ ಅಲ್ಲ. ನೀವು ಕಮೆಂಟ್ ಮಾಡಿದ್ರೆ ನನಗೂ ಗೊತ್ತಾಗ್ತದೆ ಯಾವ್ಯಾವ ಥರ ಯಾವ್ಯಾವ ರೀತಿ ಆರಾಮಾಗಿರ್ಬೋದು, ಯಾವ್ಯಾವ ರೀತಿ ಶಾಂತವಾಗಿರ್ಬೋದು ಅಂತ ಅಲ್ಲ. ಎಸ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಇನ್ನೊಬ್ರಿಗೆ ವಿಡಿಯೋನ ಅಪ್ಲೋಡ್ ಮಾಡಿರಿ, ಮತ್ತು ಆಮೇಲೆ ಇದು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಒಂದು ಗುರುವಾಣಿಯಿಂದ ಎಲ್ಲರೂ ಹೇಗೆ ಒಬ್ರೊಬ್ರು ಒಂದೊಂದು ರೀತಿ ಶಾಂತವಾಗಿರ್ತಾರೆ, ಒಬ್ರೊಬ್ರಿಗೆ ಒಂದೊಂದು ರೀತಿ ಇಲ್ಲಿ ಶಾಂತತೆ ಸಿಗ್ತದೆ. ನಾವು ಬಿಟ್ಟಾಗ ಸಿಕ್ಕರು ಒಬ್ರಿಗೆ ಹಿಡ್ಕೊಂಡಾಗೆ ಶಾಂತಿ ಸಿಕ್ತಿತ್ತಂದ್ರೆ ಅವ್ರಿಗೆ ಹೆಂಗೆ ಶಾಂತಿ ಸಿಕ್ಕದು ನೋಡೋಣ. ನಿಮಗೆ ಹೇಗೆ ಶಾಂತಿ ಸಿಕ್ಕದಂತ ತಿಳ್ಕೊತೀನಿ ನಾನು ಕೂಡ. ಕಮೆಂಟ್ ಮಾಡಿ. ಎಸ್, ಓಕೆ, ಥ್ಯಾಂಕ್ ಯು. ಶಾಂತವಾಗಿರೋಣ, ಧ್ಯಾನ ಮಾಡ್ತಾ. ಎಸ್.